ನಮಸ್ತೆ, ವೆಲ್ಕಮ್ ಟು ದ ಚಾನೆಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಪಲ್ಲಾಗಿ ಮೈಸೂರು ಸಿಲ್ಕ್ ಸಾರಿಗೆ ಹಾಕುವಂಥ ಒಂದು ಸಾರಿ ಕುಚ್ಚು ಡಿಸೈನ್ ತೋರಿಸ್ತಿದ್ದೀನಿ. ಇದನ್ನ ವಿತೌಟ್ ಕುಚ್ಚಾದರೂ ಹಾಕೋಬೋದು, ವಿತ್ ಕುಚ್ಚು ಕೂಡ ಹಾಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಸೊ ಫಸ್ಟಿಲ್ಲಿ ನಾನು 6 ದಾರನ ಗಂಟು ಹಾಕ್ಕೊಂಡು ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿದ್ಮೇಲೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಟೋಟಲಾಗಿ 3 ಚೈನ್ಸ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ದಾರ ಸುತ್ತಿ ಈಗೇನು 2 ಲಾಕ್ಸ್ ಮಾಡಿರ್ತೀವಿ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ. ಒಂದು ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ತೆಗೆದು ಕಂಬ ಮಾಡಬೇಕು. ಸೊ ತುಂಬ ಪಕ್ಕದಲ್ಲೇ ಮಾಡ್ಕೊಂಡು ಹೋಗಿ ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಇಲ್ಲಿ ಟೋಟಲಾಗಿ 4 ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ನಾವಿಲ್ಲಿ ಫಸ್ಟು 3 ಚೈನ್ ಹಾಕಿದ್ದೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ನಾನಿಲ್ಲಿ 3 ಮಾಡಿದ್ದೀನಿ. ಸೊ ಟೋಟಲಾಗಿ 4 ತ್ರಿಬಲ್ ಕ್ರೋಶಾ ಕಂಬ ಆಯಿತು. 4 ಕಂಬ ಆದಮೇಲೆ 3 ಚೈನ್ಸ್ ಹಾಕಬೇಕು. 3 ಚೈನ್ಸ್ ಹಾಕಿ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನಾವೀಗೇನು 4th ಕಂಬ ಹಾಕಿರ್ತೀವಲ್ಲ ಅದರ ಪಕ್ಕದಲ್ಲೇ ಈ 5th ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಇಲ್ಲಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ 4ನೇ ಕಂಬದ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಒಂದು ಕಂಬ ಮಾಡ್ಕೋಬೇಕು. ಬರೀ ಒಂದೇ ಕಂಬ ಮಾಡ್ಕೊಳ್ಳಿ. ಒಂದು ಕಂಬ ಮಾಡ್ಕೊಂಡ್ಮೇಲೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಈ ರೀತಿ ದಾರನ ತೆಗೆದು ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಈಗ ಇಲ್ಲಿ ನಾವು ಕಂಬಗಳು ಹಾಕಿರ್ತೀವಲ್ಲ ಅಲ್ಲೇ ಹೋಲ್ ಗ್ಯಾಪ್ಸ್ ಇರುತ್ತೆ. ಸೊ 3rd ಮತ್ತು 4th ಕಂಬದ ಮತ್ತೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲ, ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಬೇಕು. ಹಾಕಿ ಈ ರೀತಿ ಉಷ್ಟು ದಾರನ ಆ ಹೋಲ್ ಗ್ಯಾಪಿಂದ ಈ ರೀತಿ ತಕ್ಕೋಬೇಕು. ಸೊ ಅದರಲ್ಲಿ 3 ಚೈನ್ ಫಾರ್ಮ್ ಆಗುತ್ತೆ ನಮಗಿಲ್ಲಿ ಈ ರೀತಿ. ಸೊ ಈಗ ನಾವು 2 ಚೈನ್ಸ್ ಹಾಕೋಣ. ಈ ರೀತಿ ದಾರ ತಕ್ಕೊಂಡ್ಮೇಲೆ 2 ಚೈನ್ಸ್ ಹಾಕ್ಕೋಬೇಕು. 1, ಈಗ ಇನ್ನೊಂದು ಚೈನ್ ಹಾಕೋತೀನಿ ನೋಡಿ. ಟೋಟಲಾಗಿ 2 ಚೈನ್ಸ್ ಹಾಕಿದೆ. ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗೇನು 3 ಚೈನ್ ಇದ್ದಾವಲ್ಲ ಇವು ಅದರ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಅದೇ 3 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆ 2 ದಾರ ಒಂದು ಸರ್ತಿ ಕಂಬ. ಸೊ ಇಲ್ಲಿ 2 ಕಂಬ ಆದಮೇಲೆ 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ನಾವೇನೀಗ 2 ಕಂಬ ಮಾಡಿದ್ವಲ್ಲ ಅದ್ರ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತೆ. ಆ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ಈ 3 ಚೈನ್ನ ಲಾಕ್ ಮಾಡಬೇಕು. ಅಂದರೆ ಇದು ಪಿಕಾಟು ಆ ಕಂಬದ ಮೇಲೆ ಬಂದಂಗೆ ಕಾಣಿಸುತ್ತೆ. ನೀವು ಆ ಕಂಬಕ್ಕೆ ಮಾಡಿದರೆ ಅದು ಸೈಡ್ ಕಾಣಿಸುತ್ತೆ. ಸೊ ನಾವಿಲ್ಲಿ ಮೇಲೆ ಬರಲಿ, ಒಂಥರ ಕಳ್ಸದ ಥರ ಬರಲಿ ಅಂತ ಹೇಳಿ ಆ ಹೋಲ್ ಗ್ಯಾಪ್ ಏನಿರುತ್ತಲ್ಲ ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೋಬೇಕು. ಸೊ 2 ಡಬಲ್ ಕ್ರೋಶಾ ಕಂಬ ಹಾಕ್ಕೊಂಡು ನಾವು ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಸೊ 2 ಚೈನ್ ಹಾಕಿ ಈ ಡಿಸೈನ್ನ ಫಿನಿಷ್ ಮಾಡಬೇಕು. ಅಲ್ಲಿ ಪುಟ್ಟ ಆರ್ಸ್ ಬರುತ್ತೆ ಒಂದು. ಸೊ ಈ ಸೈಡ್ 2 ಕಂಬ ಆಯಿತಾ, ನಮಗೆ ಈ ಸೈಡ್ 2 ಕಂಬ, ಒಂದು 2 ಚೈನ್ ಇದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ಆ 3 ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದು ಡಿಸೈನ್ ಒಂಥರ ಲೀಫ್ ಅಥವಾ ಒಂಥರ ಕಳ್ಸದ ಥರ, ಈ ರೀತಿ ದೀಪದ ಥರ ಯಾವ ರೀತಿ ಬೇಕಾದರೂ ಅಂದ್ಕೋಬೋದು, ಆ ರೀತಿ ಕಾಣಿಸುತ್ತೆ ಡಿಸೈನು. ಈಗ ಮತ್ತೆ ಈ ಸೈಡು ಇನ್ನು 3 ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ಸೊ ಟೋಟಲ್ ಈ ಸೈಡು ಕೂಡ 4 ತ್ರಿಬಲ್ ಕ್ರೋಶಾ ಕಂಬ, ಆ ಸೈಡ್ 4 ತ್ರಿಬಲ್ ಕ್ರೋಶಾ ಕಂಬ, ಮಧ್ಯದಲ್ಲಿ ಇದು ಡಿಸೈನ್ ಈ ರೀತಿ ಬರುತ್ತೆ. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ ಪಕ್ಕದಲ್ಲಿ ಹೋಗಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, 2 ದಾರ ಒಂದು, ಈ ರೀತಿ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ನೀವು ಇಲ್ಲಿ ವಿತೌಟ್ ಬೀಡ್ ಕೂಡ ಡಿಸೈನ್ನ ಮಾಡ್ಬೋದು. ನಾನಿಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ವಿತೌಟ್ ಬೀಡ್ ಹಾಕೋದು ಹೇಗೆ ಅಂತ ನೆಕ್ಸ್ಟ್ ಇದಾಗಿಂದ ಇನ್ನೊಂದು ಡಿಸೈನ್ ಹಾಕ್ತಿರ್ತೀನಲ್ಲ ಅವಾಗ ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಮೀಡಿಯಮ್ ಸೈಜ್ ಬೀಡು ಆ್ಯಡ್ ಮಾಡಿದ್ದೀನಿ. ನಾನು ಇಲ್ಲಿ ಗೋಲ್ಡನ್ ಕಲರ್ದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ವಿ ಶೇಪಲ್ಲಿ, ನಮಗಿದು ಡಿಸೈನು ವಿ ಶೇಪಲ್ಲಿ ಕಾಣಬೇಕು ಈ ರೀತಿ. ಸೊ ಈ ರೀತಿ ಕಾಣೋ ಥರ ನೀಡಲ್ನ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು, 2 ದಾರ ಒಂದು, 2 ದಾರ ಒಂದು. ಇಲ್ಲಿ ಮತ್ತೆ ಈ ಸೈಡಿಗೆ 4 ಕಂಬಗಳನ್ನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶಾ ಕಂಬನ 4 ಮಾಡಬೇಕು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರೇನಾದರೂ ನನ್ನ ಚಾನಲ್ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ.
ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ಇಲ್ಲಿ ನಾನು 4 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ 4 ತ್ರಿಬಲ್ ಕ್ರೋಶಾ ಕಂಬ ಆದಮೇಲೆ 3 ಚೈನ್ಸ್ ಹಾಕಬೇಕು. 1 2 3 ಚೈನ್ಸ್ ಹಾಕಿ ಈಗ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಮತ್ತೆ ಆ 5ನೇ ಕಂಬನ ಆ 4 ಕಂಬ ಹಾಕಿರ್ತಲ್ಲ ಅದ್ರ ಪಕ್ಕದಲ್ಲೇ ಈ 5ನೇ ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು, ಅಥವಾ ಒಂದನೇದ್ದು ಈ ಸೈಡು ಒಂದನೇದ್ದು. ಸೊ ಇದಾದಮೇಲೆ ಒಂದೇ ಕಂಬ ಹಾಕ್ಕೊಂಡು ಈ ಸೈಡು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಲೆಫ್ಟ್ ಹ್ಯಾಂಡಿಂದ ದಾರ ಹಿಡ್ಕೊಂಡು 3 ಮತ್ತು 4ನೇ ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ಈ ರೀತಿ ದಾರನ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ನೆಕ್ಸ್ಟು 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗ 2 3 ಚೈನ್ ಇದಾವಲ್ಲ ಅಲ್ಲಿ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶಾ ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 3 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 2 ಡಬಲ್ ಕ್ರೋಶಾ ಹಾಕಿದ ಮೇಲೆ 3 ಚೈನ್ಸ್ ಹಾಕಿ ಆ 2 ಡಬಲ್ ಕ್ರೋಶಾದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಮಧ್ಯದಲ್ಲಿ, ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಈ 3 ಚೈನ್ನ ಪಿಕಾಟ್ ಆಗುತ್ತೆ ಅದು. ಅದಾದಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 3 ಚೈನ್ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ. ಸೊ ಇಲ್ಲಿ ಮತ್ತೆ ಈ ಪಿಕಾಟ್ ಹಾಕಿದ ಮೇಲೆ 2 ಡಬಲ್ ಕ್ರೋಶಾ ಮಾಡ್ಕೋಬೇಕು. 2 ಡಬಲ್ ಕ್ರೋಶಾ ಮಾಡಿಕೊಂಡು ಈಗ 2 ಚೈನ್ಸ್ ಹಾಕೋಣ. 2 ಚೈನ್ಸ್ ಹಾಕಿ ಆ 3 ಚೈನ್ ಇರ್ತಾವಲ್ಲ ಅಲ್ಲಿ ಅದ್ರ ಕೆಳಗಡೆನೇ ಲಾಕ್ ಮಾಡಬೇಕು. ಈ ರೀತಿ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಆವಾಗ ನಮ್ಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ಈಗ ಮತ್ತೆ ನಾವಿಲ್ಲಿ ಪಕ್ಕದಲ್ಲಿ ಮತ್ತೆ 3 ತ್ರಿಬಲ್ ಕ್ರೋಶಾಗಳನ್ನ ಹಾಕ್ಕೊಂಡು ಹೋಗಬೇಕು. ಸೊ 1 ತ್ರಿಬಲ್ ಕ್ರೋಶಾ ಹಾಕಿದ ಮೇಲೆ ಈ ರೀತಿ ಡಿಸೈನ್ ಬರುತ್ತೆ. ನೀವು ಕಂಟಿನ್ಯೂ 4 ಹಾಕಬಾರ್ದು. 1 ತ್ರಿಬಲ್ ಕ್ರೋಶಾ ಹಾಕಿದ ಮೇಲೆ ಈ ರೀತಿ ಡಿಸೈನ್ ಬರುತ್ತೆ. ಅದಾದಮೇಲೆ ಇನ್ನೂ 3 ತ್ರಿಬಲ್ ಕ್ರೋಶಾಗಳನ್ನ ನೀವು ಹಾಕ್ಕೊಂಡು ಹೋಗ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಈಸಿ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಬಿಗಿನರ್ಸ್ ಕೂಡ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಮೈಸೂರು ಸಿಲ್ಕ್ ಸ್ಯಾರಿ ಆಮೇಲೆ ಈ ರೀತಿ ಗ್ರ್ಯಾಂಡ್ ಸ್ಯಾರಿಗಿಂತ ಸಿಂಪಲ್ ಸ್ಯಾರಿಗೆ ಈ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ. ಸೊ ಈ ರೀತಿ ಕಾಣಿಸುತ್ತೆ. ಈಗ ಬೀಡ್ ಬೇಡ ಅಂದರೆ ಈಗ ನಾನು ಹೇಗೆ ಹಾಕ್ತೀನಿ ಹಾಗೆ ಕಂಟಿನ್ಯೂ ಹಾಕ್ಕೊಳ್ಳಿ, ಅಥವಾ ಕುಚ್ಚು ಬೇಕನ್ನೋರು ಕೂಡ ಈ ಬೀಡ್ ಹಾಕದೇ ಹಾಕ್ಕೋಬೇಕಾಗುತ್ತೆ. ಅಂದರೆ ಅಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಟೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಕುಚ್ಚು ಬೇಕನ್ನೋರು ಈ ರೀತಿ ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಈ ರೀತಿ ವಿ ಶೇಪಲ್ಲಿ ಅಥವಾ ಸ್ಲ್ಯಾಂಟಿಂಗಾಗಿ ನೋಡಿ ಅಲ್ಲಿಗೆ ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 2 ದಾರ 1 ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತು ಇಲ್ಲಿ ಕಂಟಿನ್ಯೂ ಇಲ್ಲಿ 4 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಸೊ ನಿಮಗೆ ಕುಚ್ಚು ಕಟ್ಟೋಕ್ಕೆ ಅಲ್ಲಿ ಭಾಳ ಹತ್ತು ಅನಿಸುತ್ತೆ ಅಂದರೆ ಎಕ್ಸ್ಟ್ರಾ 1 ಚೈನ್ ಹಾಕ್ಕೊಳ್ಳಿ. ಬೇಕಂದರೆ 1 ಚೈನ್ ಹಾಕಿ ಮತ್ತು ತ್ರಿಬಲ್ ಕ್ರೋಶಾ ಕಂಬಗಳನ್ನ ವಿ ಶೇಪಲ್ಲಿ ಮಾಡಿಕೊಂಡು ಹೋಗಿ. ಸೊ ನೀವು ಇಷ್ಟೇ ಹಾಕಿದರೂ ನಡೆಯುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು, ಒಂದು ಕುಚ್ಚು ಹಾಕಿದರೆ ಯಾವ ರೀತಿ ಹಾಕಬೇಕು ಎಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಅವಾಗ ಈಸಿಯಾಗಿ. ಮತ್ತು ಕಂಟಿನ್ಯೂ ಪೂರ್ತಿ ಡಿಸೈನ್ನ ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ನಾನಿಲ್ಲಿ ಒಂದು ಡಿಸೈನ್ಗೆ ಮಿಡ್ಲ್ ಒಂದು ಬೀಡ್ ಆ್ಯಡ್ ಮಾಡಿ ತೋರಿಸಿದ್ದೀನಿ. ಒಂದು ಕಡೆ ಆ್ಯಡ್ ಮಾಡಿದ್ದೀನಿ, ಒಂದು ಕಡೆ ಆ್ಯಡ್ ಮಾಡಿಲ್ಲ. ಸೊ ಲಾಸ್ಟಲ್ಲಿ ನೀವು 4 ತ್ರಿಬಲ್ ಕ್ರೋಶಾ ಕಂಬ ಹಾಕಿದ್ಮೇಲೆ 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ನೀವು ಬೀಡ್ ಬೇಕಂದರೆ ಪ್ರತಿಯೊಂದು ಕಡೆಯೂ ಕೂಡ ನೀವು ಬೀಡ್ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ಎಲ್ಲ ಕಡೆಯೂ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಕುಚ್ಚು ಹಾಕಿದರೆ ಎಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ ನಾನೀಗ. ಸೊ ಈ ರೀತಿ ಮಧ್ಯದಲ್ಲಿ ಕುಚ್ಚು ಹಾಕಿ ಕಟ್ಕೊಳ್ಳಿ. ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನನಗೆ ವಿತೌಟ್ ಕುಚ್ಚು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನು ಕುಚ್ಚು ಯಾವುದು ಕಟ್ಟಿಲ್ಲ. ಬೇಕಂದರೆ ನೀವು ಕಟ್ಕೋಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.